ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ಆಧ್ಯಾತ್ಮ ಅಂದ್ರೇನು? ಆಧ್ಯಾತ್ಮಿಕ ವ್ಯಕ್ತಿ ಯಾರು? ಅಧ್ಯಾತ್ಮ ಅನ್ನುವ ಶಬ್ದವೇ ಆತ್ಮ ಅಂದರೆ ಶರೀರ. ಆತ್ಮ ಅನ್ನೋ ಒಂದು ಶಬ್ದಕ್ಕೆ ತುಂಬ ಅರ್ಥ ಇದೆ. ಅದರೊಳಗೆ ಒಂದು ಅರ್ಥ ಶರೀರ. ಅದನ್ನು ಅಂದರೆ ಅಧಿಷ್ಠಾನ, ಮಾಧ್ಯಮ ಮಾಡಿಕೊಂಡು, ಈ ದೇಹವನ್ನು ಮಾಧ್ಯಮ ಮಾಡಿಕೊಂಡು ಒಳಗಿರುವ ಭಗವಂತ, ದೇವರು ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ ಇದು. ಇಲ್ಲಿರುವ ದೇವರ ಬಗ್ಗೆ ಯಾರಿಗೆ ಯೋಚನೆ ಇದೆ, ಒಳಗೆ ಭಗವಂತ ಇದ್ದಾನೆ ಅನ್ನುವ ಎಚ್ಚರಿಕೆ ಯಾರಿಗಿದೆ, ಅದನ್ನು ಆಧ್ಯಾತ್ಮ ಅಂತ ಕರೀತಾರೆ. ಎಲ್ಲವನ್ನೂ ಕೂಡ ನಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡಬೇಕಂದ್ರೆ ನೀವು ಏನು ನೋಡ್ತೀರಿ, ಯಾವುದೇ ಥಿಂಗ್ಸ್ ಅದು ಚೇತನ ಇರ್ಬೋದು, ಮೂವಬಲ್ ಇಮ್ಮೂವಬಲ್, ಯಾವುದೇ, ಅದಕ್ಕೆ ಚೇತನ ಅಚೇತನ ಅಂತ ಕರೀತಾರೆ. ಎಲ್ಲದರ ಒಳಗೆ ಯಾರು ದೇವರನ್ನೇ ಕಾಣುವ ಪ್ರಯತ್ನದಲ್ಲಿದ್ದಾನೆ ಅವನಿಗೆ ಆಧ್ಯಾತ್ಮ ಅಂತ ಕರೀತಾರೆ. ಸಾಧನೆಯ ಹಾದಿ ಯಾವುದು? ಭಕ್ತಿನ, ಜ್ಞಾನನ, ಕರ್ಮನ, ಯಾವುದು? ಈಗ ನಿಮ್ಮ ಮನೆಗೆ ಬಂದವರು ಯಾರು ನೀರು ಕೊಡಿ ಅಂತಂದರೆ ನೀವು ಲೋಟದಲ್ಲಿ ಕೊಡ್ತೀರಿ. ನಾ ಕೇಳಿದ ನೀರು ಲೋಟ ಯಾಕೆ ತಂದ್ರಿ ಅಂದ್ರೆ ಏನರ್ಥ? ಹೇಗೋ ಹಾಗೆ ಒಂದು ಕಾರಣ ಅಲ್ಲ ಸಾಧನೆಗೆ, 3 ಕಾರಣ: ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಇದು ಎಲ್ಲಿಂದ ಬರುತ್ತೆ ಅದನ್ನು ಮೊದಲು ತಿಳ್ಕೊಳ್ಬೇಕು. ಜ್ಞಾನ, ನಾಲೆಡ್ಜ್. ಅದಕ್ಕೆ ಭಾಗವತ ಅನೇಕ ಗ್ರಂಥಗಳಲ್ಲಿ ಜ್ಞಾನದ ಆಕರ ಎಲ್ಲಿಂದ ಬರುತ್ತೆ ಅಂತ ಅದು ಹೇಳುತ್ತೆ. ಸತ್ಕರ್ಮ ಮಾಡಬೇಕು. ಸತ್ಕರ್ಮ ಅಂದರೆ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ, ಮತ್ತೇನಿಲ್ಲ. ತುಂಬ ದೊಡ್ಡ ದೊಡ್ಡ ಅದು ಟೆಕ್ನಿಕಲ್ ಟರ್ಮ್ಸ್ ಏನಲ್ಲ, ಅದು ಅರ್ಥ ಮಾಡ್ಕೊಂಡ್ರೆ ಈಸಿ. ಈಗ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಿ, ಏನು ಮಾಡಬೇಕು ಅದು, ಅದನ್ನೇ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ ಅಂತಾರೆ. ನಮ್ಗೆ ಏನು ಡ್ಯೂಟಿ ಹೇಳಿದಾರೋ ಅದನ್ನು ಪರ್ಫೆಕ್ಟ್ ಮಾಡಿಬಿಟ್ರೆ ಅದನ್ನೇ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಅಂತ, ಸತ್ಕರ್ಮ ಅಂತ ಕರೀತಾರೆ. ನಮ್ಗೆ ಯಾವುದು ಅಲ್ಲ, ಯಾವುದು ಸಲ್ಲದ್ದು ಆ ಕರ್ಮ ಮಾಡಬಾರ್ದು. ಮನುಷ್ಯ ಮಾತ್ರದವರಿಗೆ ಯಾವುದು ಕರ್ಮ ಅಂತ, ಸತ್ಕರ್ಮ ಅಂತ ಹೇಳಿದ್ದಾರೆ. ಅದನ್ನು ಮಾಡೋದ್ರಿಂದ ಒಳ್ಳೆಯ ನಾಲೆಡ್ಜ್ ದೇವರೇ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಅಂದರೆ ಗುರುಗಳಲ್ಲಿ ನಿಂತು ಕೊಡ್ತಾನೆ. ಯಾವುದೋ ಗುರು ಸಿಗ್ತಾರೆ, ಯಾವ ರೂಪದಲ್ಲಿ ಬರ್ತಾರೋ, ಯಾವ ಜನ್ಮದಲ್ಲಿ ನಮಗೆ ಅವ್ರಿಗೆ ಮೀಟ್ ಆಗುತ್ತೋ ಅದು ದೇವರು ಫಿಕ್ಸ್ ಮಾಡಿದ್ದಾನೆ. ಇಷ್ಟನೇ ಜನ್ಮದಲ್ಲಿ ಮೀಟ್ ಆಗಬೇಕು ಇವರಿಗೆ, ಇಂಥವ್ರಿಗೆ ಇಂಥವರೇ ಗುರುಗಳು, ಫಿಕ್ಸ್ ಅದು. ಈಗ ಡಾಕ್ಟ್ರೇಟ್ ತೊಗೋಬೇಕಾದ್ರೆ ಒಬ್ಬರು ಗೈಡ್ನ ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಇವ್ರನ್ನ ಇಟ್ಕೊಂಡು ಅರ್ಧ ಗಂಟೆ ಹಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ, ಒಬ್ರನ್ನ ಫಿಕ್ಸ್ ಮಾಡ್ಕೊಳ್ಬೇಕು ನಾವು. ಹಾಗೆ ಸಾಧನೆಯ ಸನ್ಮಾರ್ಗದಲ್ಲಿ ಜ್ಞಾನಕ್ಕಾಗಿ ಯಾರನ್ನು ಕೊಡಬೇಕು ಅಂತ ದೇವರು ಫಿಕ್ಸ್ ಮಾಡಿದ್ದಾನೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ನೀವು ಮಾಡುವ ಸತ್ಕರ್ಮಕ್ಕೆ ದೇವರು ಮೆಚ್ಚಿ ನಿಮ್ಗೆ ಜೀವನದಲ್ಲಿ ಒಳ್ಳೆ ಗುರುಗಳ ಭೇಟಿ ಮಾಡಿಸ್ತಾನೆ. ಜೀವನದಲ್ಲಿ ಒಳ್ಳೆಯವರು ಸಿಗೋದೇ ಅಪರೂಪ, ಬೇಕಾಷ್ಟು ಜನ ಸಿಗ್ತಾರೆ. ದಾಸರದು ಒಂದು ಪದ್ಯ ಇದೆ: ಜನರು ಬರುವರು ಸಜ್ಜನರು ಬಾರರಯ್ಯ. ಡೈಲಿ ಮನೆಗೆ ತುಂಬ ಜನ ಬರ್ತಾರೆ. ಬೆಳಗ್ಗೆ ಇದು ಹಾಲ್ನವ್ರು ಬರ್ತಾರೆ, ಪೇಪರ್ನವ್ರು ಬರ್ತಾರೆ, ಎಲೆಕ್ಟ್ರಿಕ್ನವ್ರು ಬರ್ತಾರೆ, ವಾಟರ್ ಬಿಲ್ ಬರ್ತಾರೆ, ಎಲ್ಲ ಬರ್ತಾರೆ. ಆದರೆ ಜ್ಞಾನಿಗಳು ಹಾಗೆ ಯಾವಾಗಂದ್ರೆ ಅವಾಗ ಬರಲ್ಲ. ಲೈಫ್ ಟೈಮಲ್ಲಿ ಬರೋದೇ ಯಾವಾಗಲೂ ಒಂದು ಸತಿ ಬರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಸಜ್ಜನರು ಬಾರರಯ್ಯ ಅಂತ. ಅದು ಯಾವ ಜನ್ಮದಲ್ಲಿ ನಿಮಗೆ ಸಿಗಬೇಕು ಗುರುಗಳು, ಅದು ದೇವರು ಫಿಕ್ಸ್ ಮಾಡಿರ್ತಾನೆ, ಸಿಗ್ತಾರೆ. ಅವರು ನಮ್ಮ ಸ್ವರೂಪಕ್ಕೆ ಬೇಕಾದ ಗುರುಗಳು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಅವ್ರು ನೋಡಿದ ತಕ್ಷಣ ಒಳ್ಳೆ ಭಾವ ಬರುತ್ತೆ, ಉತ್ತಮ ಭಾವ. ಉತ್ತಮ ಭಾವ ಮೀನ್ಸ್ ಸೇವಾ ಮಾಡಬೇಕು. ದೊಡ್ಡವರು, ನಮಗಿಂತೂ ದೊಡ್ಡವರು ಸೇವಾ ಅಂದರೂ ಅಷ್ಟೇ. ನಮ್ಮ ಬಿಹೇವಿಯರಿಂದ ನಮಗಿಂತ ದೊಡ್ಡವರು ಪ್ರಸನ್ನರಾಗಬೇಕು, ಸಂತೋಷ ಪಡಬೇಕು. ಅವ್ರ ಮನಸ್ಸಿನಲ್ಲಿ ಅವರಿಗೆ ಅರಿವಿಲ್ಲದೆ ಇವನ್ ಭಾಳ ಒಳ್ಳೆಯವ ಅಂತ ಅವ್ರಿಗೆ ಅನ್ನಿಸ್ಬೇಕು. ನೀವು ಬೈ ಫೋರ್ಸು ದುಡ್ಡು ಕೊಟ್ಟು ಚಾಕು ತೋರಿಸಿ ಅನ್ನಿ ಅದೆಲ್ಲ ಆಗಲ್ಲ, ಅವರಿಗೆ ಬರಬೇಕು. ಹಾಗೆ ಬಂದಾಗ ನಮಗವರು ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನ ಕೊಡೋ ಪ್ರೋಸೆಸ್ಸು ಕೂಡ ತುಂಬ ಆಶ್ಚರ್ಯ. ಈಗೆಲ್ಲ ನಾವು ಕಳ್ಕೊಂಡಿದ್ದೀವಿ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು. ಹೌದು. ಅಲ್ಲಿ ಒಂದ್ಸತಿ ಎಂಟರ್ ಆದ ಅಂದರೆ ಈಚೆಗೆ ಬರುವಾಗ ಮಾಸ್ಟರ್ ಆಫ್ ಆಲ್ ಆಗ್ತಿದ್ದ ಅವನು.
ಈಗ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ನನ್ನ ಆಗ ಹಾಗಿಲ್ಲ. ಅವಾಗ ಜಾಕೇ ಇಲ್ಲ, ಆಲ್ಗೆ ಜಾಕಿಲ್ಲ, ಒಳಗೆ ಸುಮ್ಮನೆ ಒಂದಕ್ಕೆ ಜಾಕ್. ಬರುವಾಗ ಮಾಸ್ಟರ್ ಆಫ್ ಆಲ್. ಟೋಟಲ್ ವಿದ್ಯೆಗಳು 18 ವಿದ್ಯೆಯನ್ನು ಹೇಳ್ಕೊಡೋರು. ನಿಮಗೆ ಇನ್ನೂ ಆಶ್ಚರ್ಯ ಅಂದರೆ, ಒಂದು ದಿನ ಒಬ್ಬರು ಪುಸ್ತಕ ಹಿಡ್ಕೊಳ್ತಿರ್ಲಿಲ್ಲ, ಒಂದು ದಿನ ಒಬ್ಬರು ಹೋಮ್ ವರ್ಕ್ ಅಂತ ಇಲ್ಲ, ಕಾಪಿ ರೈಟಿಂಗ್ ಅಂತಿಲ್ಲ, ಟ್ಯೂಷನ್ ಅನ್ನೋ ಶಬ್ದವೇ ಗೊತ್ತಿಲ್ಲ. ಈಚೆಗೆ ಬರುವಾಗ ಮಾತ್ರ ಅವರಿಗೆ ಗೊತ್ತಿಲ್ಲದ ವಿದ್ಯೆಯೇ ಇಲ್ಲ. ಗುರು ಚಿತ್ತಾಕರ್ಷಕನಾಗಿರ್ಬೇಕಂತೆ. ಅಂಥ ಚಿತ್ತಾಕರ್ಷಕ ಗುರುಗಳಿಲ್ವೇನೋ ಈಗ? ಇಲ್ಲ ಅಲ್ಲ, ನಮ್ಗೆ ಯೋಗ್ಯತೆ ಇಲ್ಲ, ಅಂಥವ್ರನ್ನ ಪಡೆಯುವ ಯೋಗ್ಯತೆ ನಮಗಿಲ್ಲ. ನಿಮ್ಗೆ ಆಗಿನ ಆಶ್ಚರ್ಯಗಳು ಹೇಳ್ತೀನಿ, ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಆಗ ಅವರೆಲ್ಲ ಪಾಠ ಹೇಗೆ ಹೇಳ್ತಿದ್ರು, ಒಂದಿನ ಹೋಮ್ವರ್ಕ್ ಇಲ್ಲ, ಹೇಗೆ ಹೇಳ್ತಿದ್ರು ಅಂದರೆ, ಯಾರಿಗೆ ಯಾರೂ ಪಾಠ ಹೇಳ್ತಿರ್ಲಿಲ್ಲ. ಗುರು ತನ್ನ ಮನೆಯಲ್ಲಿ ಒಂದು 30-20 ಜನ ಹುಡುಗರನ್ನ ಇಟ್ಕೊಂಡಿರೋದು. ಆ ಗುರುಗಳು ಏನಂದರೆ, ಆ ಹುಡುಗನಿಗೆ ಒಂದು ಕೆಲಸ ಹೇಳ್ಬಿಡೋರಷ್ಟೆ, ಆ ಕೆಲಸ ಮಾಡ್ಕೊಂಡಿರ್ಬೇಕು ಅವನು. ಗುರುಗಳು ಕೊಟ್ಟರೆ ತಿಂಡಿ ಊಟ, ಇಲ್ಲದೇ ಇಲ್ಲ, ಕೇಳೋಂಗಿಲ್ಲ. ವೈ ವಾಟ್ ಅವೆಲ್ಲ ಡಿಕ್ಷನರಿಲೇ ಇರಬೇಕು, ಬಾಯಿಂದ ಈಚೆಗೆ ಬರಬಾರ್ದು. ಡೂ ವಾಟ್ ಐ ಸೇ, ನಾ ಏನು ಹೇಳ್ತೀನಿ ಅಷ್ಟೇ ಮಾಡು. ಹಾಗೆ ಮಾಡ್ತಿದ್ರು. ಎಷ್ಟು ದಿವಸ ಅಂದರೆ 20 ವರ್ಷ, 30 ವರ್ಷ. ಇವತ್ತೆಲ್ಲ ಕೋರ್ಸ್ ಅಂದರೆ 12 ವರ್ಷ, 14 ವರ್ಷಕ್ಕೊಂದು ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ಆಫ್ ನಾಲೆಡ್ಜ್ ಇಸ್ ಆಲ್ವೇಸ್ ಡೇಂಜರ್. ಇವತ್ತು ನಮ್ಮ ಹುಡುಗರು ಸ್ಕೂಲು ಶಾಲೆಗಳಿಗೆ ಹೋಗಿ ಭಗವದ್ ಭಕ್ತರಾಗಿ ಬರ್ತಿಲ್ಲ, ಭಯೋತ್ಪಾದಕರಾಗಿ ಬರ್ತಾ ಇದ್ದಾರೆ. ಯಾವ ಸ್ಕೂಲು, ಯಾವ ಕಾಲೇಜು, ಯಾವ ಯೂನಿವರ್ಸಿಟಿಲಿ ಯಾವ ಭಯೋತ್ಪಾದಕರಿದ್ದಾರೆ ಗೊತ್ತಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಆ ಥರ ಇಲ್ಲ. ಯಾರಿಗೆ ವಿದ್ಯೆ ಕೊಡಬೇಕಾದರೂ ಗುರುಗಳು ಅವನ್ನ ಟೆಸ್ಟ್ ಮಾಡೋರು. ಟೆಸ್ಟ್ ಅಂದರೆ ಏನು ಟೆಸ್ಟು? ಅವನ ಬಿಹೇವಿಯರ್. ಇವನಿಗೆ ಈ ವಿದ್ಯೆ ಕೊಡಬಹುದಾ, ಇವನ್ ರೈಟ್ ಪರ್ಸನ್ನ, ಇವನು ಮಿಸ್ಯೂಸ್ ಮಾಡಲ್ವಾ, ಅದು ಗೊತ್ತಾಗೋದು ಅವ್ರಿಗೆ. ಹೇಗೆ ಅಂದರೆ 20 ವರ್ಷ ಅವನ ಕೈಲಿ ಸರ್ವಿಸ್ ಮಾಡಿಸೋರು. ಆ ಸರ್ವೀಸ್ ಮಾಡುವಾಗ ಮನೆ ಎಲ್ಲ ಕೆಲಸ ಮಾಡಬೇಕಿತ್ತು ಅವನು. ಮನೆಯಲ್ಲೆಲ್ಲ ಕೆಲಸ ಮಾಡುವಾಗ ಯಾವಾಗಲೂ ಅವನು ಟೆಂಪರ್ಗೆ ಒಳಗಾಗಲಿಲ್ಲ ಅಂತಾದರೆ, ಒಂದೇ ಥರ ಅವನು ಮೆಂಟ್ಯಾಲಿಟಿ ಇಟ್ಕೊಂಡಿದ್ದ ಅಂದರೆ, 6ಕ್ಕೆ ಏರದೆ 3ಕ್ಕೆ ಕುಗ್ಗದೆ, ಹಿಗ್ಗದೆ ಕುಗ್ಗದೆ ತನ್ನ ಬಾಳು ಜೀವನ ದೊಡ್ಡವರಿಗಾಗಿ ಸವಿಸಿದ ಅಂತಾದರೆ, ಸಮಚಿತ್ತ ಭಾವದಿಂದ ಇದ್ದ ಅಂತಾದರೆ, ಗುರುಗಳಿಗೆ ಅವನು ನೋಡಿ ಕಾರುಣ್ಯ ಬರ್ತಿತ್ತು. ಅವನು ಕರೆಯೋರು, ಕರೆದು ಕೇಳೋರು, ನೀನು ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಗಿದೆ ಅಂತ ಕೇಳೋರು. ಶಿಷ್ಯ ಸ್ವಾಮಿ ಒಂದು 30 ವರ್ಷ 40 ವರ್ಷ ಆಗಿರಬೇಕು ಅನ್ನೋನು. ಆಗ ಗುರುಗಳ ಕಣ್ಣಲ್ಲಿ ನೀರು ಬರೋದು. 30 ವರ್ಷದಿಂದ ನಿನಗೇನು ಹೇಳ್ಕೊಡ್ಲಿಲ್ಲ, ಬಾ ಅಂತ ಕರೆದು ಅವನನ್ನು ಎದುರು ಕೂಡಿಸ್ಕೊಂಡು ಕೇವಲ ತಮ್ಮ ಕೈ, ಮಧ್ಯದ ಕೈಯನ್ನು ಅವನ ತಲೆ ಮೇಲೆ ಇಡೋರು, ಬ್ರಹ್ಮರಂಧ್ರದ ಮೇಲೆ. ನಮಗಿವತ್ತು ನಂಬಲಿಕ್ಕೂ ಸಾಧ್ಯ ಇಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇವರ ಮೆದುಳಲ್ಲಿರುವ ಎಲ್ಲ ವಿದ್ಯೆ ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಡೋರು. ಇದೆಲ್ಲ ಸುಮ್ಮನೆ ರೀಲ್ ಅನ್ಸತ್ತೆ, ರಿಯಲ್ ಅನ್ಸಲ್ಲ. ರೀಲ್ ಅನ್ಸತ್ತೆ, ರಿಯಲ್ ಅನ್ಸಲ್ಲ. ಆದರೆ ನಿಮ್ಗೆ ರಿಯಲ್ ಅನ್ಸೋ ಉದಾಹರಣೆ ನನ್ನ ಹತ್ರ ರೆಡಿ ಇದೆ. 2 ಬ್ಲೂಟೂತ್ನ ಆನ್ ಮಾಡಿ ಫೋನ್ ಪಕ್ಕದಲ್ಲಿಟ್ಟರೆ ಪೂರಾ ಡೇಟಾ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಲ್ಲಿ ಬರುತ್ತೆ. ಇದನ್ನು ಯಂತ್ರ ಅಂತೀರಿ, ಅದನ್ನು ಅವರು ಮಂತ್ರ ಅಂತ ಕರೆಯೋರು. ಮಂತ್ರ ವಿದ್ಯೆಯಲ್ಲಿ ಅಷ್ಟು ಮುಂದುವರೆದ ದೇಶ ನಮ್ಮ ಭಾರತ. ಅದನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಇವತ್ತು ಯಾರಿಗೂ ಆ ಶಕ್ತಿ ಇಲ್ಲ. ಆದರೆ ಹಿಂದೆ ರಾಘವೇಂದ್ರ ಸ್ವಾಮಿಗಳು ತುಂಬ ದೊಡ್ಡವರೆಲ್ಲ ಇದ್ದವರು ಆ ಥರ ಎಲ್ಲ ಮಾಡಿ ತೋರಿಸಿ ಕೊಟ್ಟು ಹೋಗಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ವಿದ್ಯೆ ಕೊಡುವ ಪದ್ಧತಿ ಹಾಗಿತ್ತು. ಅದನ್ನೇ ನಾಲೆಡ್ಜ್, ಜ್ಞಾನ ಅಂತ ಕರೀತಾರೆ. ಆ ಜ್ಞಾನ ಏನಂದರೆ ಬೇರೆ ಏನಿಲ್ಲ, ಅವನ ಒಳಗೆ ಯಾವ ದೇವರ ರೂಪ ಇದೆ ಅದನ್ನು ಅವನಿಗೆ ತೋರಿಸೋರು. ತಾವು ನೋಡಿದರೆ ಮಾತ್ರ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಬರುತ್ತೆ. ತಮಗೆ ದೇವರ ಪರಿಚಯ ಇಲ್ದಿದ್ರೆ ಇನ್ನೊಬ್ಬನಿಗೆ ಪರಿಚಯ ಮಾಡಿಸ್ಲಿಕ್ಕೆ ಬರಲ್ಲ. ರಾಮಕೃಷ್ಣರು ವಿವೇಕಾನಂದರಿಗೆ ತೋರಿಸಿದ ಹಾಗೆ ಇವರು ತಮ್ಮ ಹೃದಯದಲ್ಲಿರುವ ದೇವರನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಅವನ ತಲೆ ಮೇಲೆ ಕೈ ಇಟ್ಟರೆ ಅವನ ಒಳಗೆ ಯಾವ ದೇವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಿಯಮನ ಮಾಡೋದನ್ನು ಅವನು ಕಣ್ಣು ಮುಚ್ಚಿ ನೋಡು. ಒಮ್ಮೆ ಕಣ್ಣು ಮುಚ್ಚಿ ದೇವರನ್ನು ಕಂಡ ಅಂತಾದರೆ ಅವನು ಕಣ್ಣು ಬಿಚ್ಚಿ ನೋಡ್ಲಿಕ್ಕೆ ಯಾವ ಐಟಮ್ ಇಲ್ಲ, ಎಲ್ಲ ಐಟಮ್ ದೇವರೊಳಗೆ ಇರ್ತಿತ್ತು. ಹೀಗಾಗಿ ಅವನು ಯಾವಾಗಲೂ ಆಧ್ಯಾತ್ಮ. ಅವನಿಗೆ ದೇವರು ಬಿಟ್ಟರೆ ಇನ್ನೊಂದು ಬೇಡ. ಅಷ್ಟೇ ಅಲ್ಲ, ಏನು ನೋಡಿದ್ರು ಇಲ್ಲಿ ನೋಡಿದ ದೇವ್ರನ್ನೇ ಅಲ್ಲೂ ನೋಡ್ತಿದ್ದ. ಇವತ್ತಿನ ಅದರಿಂದ ಅವನಿಗೆ ಬರ್ತಾ ಇದ್ದಿದ್ದು ದೇವರ ಮೇಲೆ ಪ್ರೀತಿ, ನಿರಂತರ ಪ್ರೇಮ ಪ್ರವಾಹ. ಅದನ್ನೇ ಭಕ್ತಿ ಅಂತ ಕರೀತಾರೆ.
ಜ್ಞಾನ ಭಕ್ತಿ. ವೈರಾಗ್ಯ ಅಂದರೆ ಬೇರೆ ಏನಲ್ಲ, ದೇವರು ಒಬ್ಬನೇ ಬೇಕು, ಉಳಿದದ್ದು ಏನೂ ಬೇಡ ಅನ್ನೋದು ವೈರಾಗ್ಯ. ಇದ್ರದ್ದು ಒಂದು ಸ್ಮಾರ್ಟ್ ಎಕ್ಸಾಂಪಲ್ ಅಂದರೆ, ಒಂದು ಮಗುವನ್ನು ತಾಯಿ ಮಾರ್ಕೆಟ್ಗೆ ಹೋಗುವಾಗ ಮಗು ನಾನು ಬರ್ತೀನಿ ಹಠ ಮಾಡುತ್ತೆ. ತಾಯಿಗೆ ಭಾಳ ಭಯ. ಮಗುಗೆ ಹೇಳ್ತಾಳೆ, ನಿನ್ನ ಕರ್ಕೊಂಡು ಹೋಗಲ್ಲ, ಯಾಕಂದರೆ ನೀ ಕಂಡಿದ್ದೆಲ್ಲ ಕೇಳ್ತೀಯ, ನಿನ್ನ ಕರ್ಕೊಂಡು ಹೋಗಲ್ಲ. ಇಲ್ಲ, ಮಗು ಭಾರಿ ಒಳ್ಳೇದ, ಭಾರಿ ಬುದ್ಧಿವಂತದ್ದು, ಏನು ಕೇಳಲ್ಲಮ್ಮ, ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ಕರ್ಕೊಂಡು ಇನ್ನೇ ಬಿಟ್ಟು ಹೋಗೋದು ಹಾಗೆ ಕರ್ಕೊಂಡು ಹೋಗ್ತಾಳೆ. ಶುರು ಮಾಡುತ್ತದು ಹಳೇ ಬುದ್ಧಿ, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳುತ್ತೆ. ತಾಯಿಗೆ ಸಿಟ್ಟು, ಅದಕ್ಕೆ ನೀನು ಕರ್ಕೊಂಡು ಬರಲ್ಲ ಅಂತ ಹೇಳಿ ಕೆಳಗಿಟ್ಟು ಮಗುನ ಒಟ್ರಾಸಿ ಕೈ ಹಿಡಿದು ಹೋಗ್ತಿರ್ತಾಳೆ. ಈ ತಾಯಿ ಏನೋ ತಗೊಳ್ಬೇಕು ಅಂತ ಅವಳಿಗಾದ್ರೂ ಯೋಚನೆ. ಬೈ ಮಿಸ್ಟೇಕ್ ಮಗು ಬೇರೆ ಅಕ್ಕಪಕ್ಕದ ವಸ್ತುವಿನ ಆಕರ್ಷಣೆಯಿಂದಾಗಿ ಮಗುವಿನ ಅಮ್ಮನ ಕೈ ಬಿಟ್ಟು ಬಿಡುತ್ತೆ. ಅಮ್ಮ ಸ್ಪೀಡು, ಮಗ ಅಲ್ಲೋ ನೋಡ್ತಾ ನಿಂತು ಬಿಡ್ತು, ಮಗು ತಪ್ಪಿಸ್ಕೊಂಡು ಬಿಡ್ತು. ಅಳೋದು ಯಾರು? ತಾಯಿನೂ ಅಳ್ತಾಳೆ, ಮಗು ಭಾರಿ ಅಳತ್ತೆ. ಭಾರಿ ಹತ್ತು ಅಳೋದನ್ನು ಯಾರೋ ನೋಡಿದವರು ಯಾಕೋ ಮಗು ಅಳ್ತಾ ಇದೆ ಎತ್ಕೊಳ್ತಾರೆ. ಆ ಮಗುವಿನ ಅಳು ನಿಲ್ಲಿಸ್ಬೇಕು ಅಂತ, ನಿಂಗೆ ಈ ಬೇಕಾ ಅದು ಬೇಕಾ ಗಿಲ್ಕಿ ಬೇಕಾ ಅಂದರೆ ಏನೂ ಬೇಡ, ಏನು ಬೇಕು ನನಗೆ ಅಮ್ಮ, ಏನೂ ಬೇಡ ಅಮ್ಮ ಬೇಕು ಅನ್ನೋದೇ ಆ ಮಗುವಿಗೆ ಅಮ್ಮನ ಮೇಲಿರುವ ಪ್ರೀತಿಯ ದ್ಯೋತಕ. ಹಾಗೆ ಜೀವನದಲ್ಲಿ ಮನೆ ಬೇಕಾ, ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾ ಅಂದಾಗ ದ್ಯೋತಕ ಭಗವಂತನಲ್ಲಿ ಪ್ರೀತಿ ಮಾಡುವಾಗ ಅದು ಬೇಡ ನಂಗೆ ದೇವರೇ ಬೇಕು ಅನ್ನೋದಿದೆಯಲ್ಲ, ಅದು ನಿಶ್ಚಲವಾದ ಪ್ರೀತಿ. ಅದನ್ನು ವೈರಾಗ್ಯ ಅಂತ ಕರೀತಾರೆ. ಈ ಮೂರು ಕೂಡ ಸಾಧನೆಗೆ ಮಾರ್ಗ. ಮೂರೂ ಮಾರ್ಗಗಳು. ಮತ್ತು ನೀರು ಬೇಕಂದರೆ ಲೋಟ ಹೇಗೆ ಬೇಕೇ ಬೇಕು, ಹಾಗೆ ಜ್ಞಾನ ಭಕ್ತಿ ವೈರಾಗ್ಯ ಒಂದಕ್ಕೊಂದು ಪೂರಕ, ಒಂದು ಬಿಟ್ಟು ಒಂದಿಲ್ಲ. ಬಹಳ ಸುಂದರವಾಗಿ ವಿವರಿಸಿದ್ರಿ.